ರೇಣುಕಾಸ್ವಾಮಿ ಪ್ರಕರಣವನ್ನ ಡೇ ಬೈ ಡೇ ವಿಚಾರಣೆ ಮಾಡಲು ಸುಪ್ರೀಂ ಆದೇಶ. ಇನ್ನು 1 ವರ್ಷ ದರ್ಶನ್ಗೆ ಇಲ್ಲ ಜಾಮೀನು ಭಾಗ್ಯ. ದರ್ಶನ್ ಸಾಲು ಸಾಲು ಸುಳ್ಳುಗಳಿಗೆ ಕೋರ್ಟ್ ಬ್ರೇಕ್. ಜೈಲು ಮ್ಯಾನುವಲ್ ಪಾಲಿಸಲು ಖಡಕ್ ಸೂಚನೆ. ಕಳೆದ 8 ತಿಂಗಳಿಂದ ಜೈಲು ಪಾಲಾಗಿರುವ ಸ್ಯಾಂಡಲ್ವುಡ್ ನಟ ದರ್ಶನ್ ಪ್ರಕರಣದ ವಿಚಾರಣೆಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿದ್ದು ಯಾವಾಗ? ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಇಂದು ಭರ್ಜರಿ ವಾದ ಮಂಡಿಸಿದ್ರು. ಕಳೆದ 8 ತಿಂಗಳಿಂದ ನನ್ನ ಕಕ್ಷಿದಾರರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ. ಅಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಬೇರೆಯವರ ಜೊತೆ ಮಾತನಾಡಲು ಅವಕಾಶ ನೀಡುತ್ತಿಲ್ಲ. 273 ಸಾಕ್ಷಿಗಳ ಪೈಕಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದೆ. ಹೀಗಾದ್ರೆ ವಿಚಾರಣೆ ಮುಗಿಯೋದು ಯಾವಾಗ ಎಂದು ಪ್ರಶ್ನೆ ಮಾಡಿದ್ರು. ಜೈಲಿನ ಪರಿಸ್ಥಿತಿ ನರಕ ದೃಶ್ಯವಾಗಿದೆ ಎಂಬರ್ಥದಲ್ಲಿ ವಾದ ಮಂಡಿಸಿ ಹೇಗಾದ್ರೂ ಮಾಡಿ ಜಾಮೀನು ಗಿಟ್ಟಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ರು. ಕೋರ್ಟ್ ಮೇ 15, 2027 ಒಳಗೆ ಎಲ್ಲ ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳ್ಳಬೇಕು ಅಂತ ಅಂತಿಮ ಗಡುವನ್ನ ವಿಧಿಸಿದೆ. ವಕೀಲರ ವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯ ಮಂದಗತಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಕೇವಲ 10 ಸಾಕ್ಷಿಗಳನ್ನಷ್ಟೇ ವಿಚಾರಣೆ ಮಾಡಿದ್ದೀರಾ? 1 ವರ್ಷದ ಒಳಗೆ ಎಲ್ಲ ಸಾಕ್ಷಿಗಳ ವಿಚಾರಣೆ ಮುಗಿಯಲೇಬೇಕು ಎಂದು ಸರ್ಕಾರಿ ಅಭಿಯೋಜಕರಿಗೆ ಸೂಚಿಸಿದ್ರು. ಅಷ್ಟೇ ಅಲ್ಲದೆ ಒಂದು ವೇಳೆ ನಿಗದಿತ ಸಮಯದೊಳಗೆ ವಿಚಾರಣೆ ಮುಗಿಯದಿದ್ರೆ ದರ್ಶನ್ ಅವರಿಗೆ ಜಾಮೀನು ಕೊಡುವ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಕೋರ್ಟ್ ಮೇ 15, 2027 ಒಳಗೆ ಎಲ್ಲ ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳ್ಳಬೇಕು ಅಂತ ಅಂತಿಮ ಗಡುವನ್ನ ವಿಧಿಸಿದೆ. ವಿಚಾರಣೆ ಸುದೀರ್ಘವಾಗುವುದನ್ನ ಮನಗಂಡ ದರ್ಶನ್ ವಕೀಲರು ಕಳೆದ 6 ತಿಂಗಳಿಂದ ಇನ್ಚಾರ್ಜ್ ಜಡ್ಜ್ ಪ್ರಕರಣವನ್ನ ನೋಡುತ್ತಿದ್ದಾರೆ. ಹೀಗಾದ್ರೆ ವಿಳಂಬವಾಗುತ್ತೆ, ದಯವಿಟ್ಟು ಡೇ ಬೈ ಡೇ ವಿಚಾರಣೆ ನಡೆಸುವಂತೆ ಸೂಚಿಸಿ ಮತ್ತು 6 ತಿಂಗಳ ಒಳಗೆ ಪ್ರಕ್ರಿಯೆ ಮುಗಿಯಲಿ ಅಂತ ಕೋರ್ಟ್ಗೆ ಮನವಿ ಮಾಡಿದ್ರು. ಇದಕ್ಕೆ ಸಮ್ಮತಿಸಿದ ನ್ಯಾಯಾಲಯ, ಆದ್ರೆ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಮಂಡಿಸಿದ ಕೆಲವು ಅಂಶಗಳು ಹಸಿ ಸುಳ್ಳು ಎಂಬುದು ಸಾಬೀತಾಯಿತು. ಮೊದಲನೇದಾಗಿ, ತಮ್ಮನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ, ಜನಸಂಪರ್ಕವೇ ಇಲ್ಲ ಎಂಬ ಆರೋಪಕ್ಕೆ ಪ್ರತಿಯಾಗಿ ಅದು ಕೋವಿಡ್ ಸಮಯದಲ್ಲಿ ಬಳಸುತ್ತಿದ್ದ ಸೆಲ್ ಆಗಿತ್ತೇ ಹೊರತು ಈಗ ಅದು ಜೈಲಿನ ಸಾಮಾನ್ಯ ಭಾಗವಾಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇನ್ನು ಜೈಲಲ್ಲಿ ಡಾರ್ಕ್ ರೂಮ್ ನಲ್ಲಿ ಇಟ್ಟಿದ್ದಾರೆ ಎಂಬ ದರ್ಶನ್ ಹೇಳಿಕೆಯನ್ನ ತಳ್ಳಿ ಹಾಕಿದ ತನಿಖಾಧಿಕಾರಿಗಳು ಫೋಟೋ ಸಮೇತ ವರದಿ ನೀಡಿ ಪರಪ್ಪನ ಅಗ್ರಹಾರದಲ್ಲಿ ಅಂತಹ ಕತ್ತಲೆ ಕೋಣೆಯೇ ಇಲ್ಲ ಎಂಬುದನ್ನ ಸಾಬೀತುಪಡಿಸಿದ್ರು. ದರ್ಶನ್ ಮಂಡಿಸಿದ ಮತ್ತೊಂದು ಆರೋಪ ಅಂದ್ರೆ ಬೇರೆ ಆರೋಪಿಗಳಿಂದ ನನಗೆ ಪ್ರಾಣ ಬೆದರಿಕೆ ಇದೆ, ಅವರು ಚೀಡಿಸುತ್ತಿದ್ದಾರೆ ಎಂಬುದು. ಇದಕ್ಕೆ ಉತ್ತರವಾಗಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಬಾಡಿ ವಾರ್ನ್ ಕ್ಯಾಮೆರಾ ವಿಜುವಲ್ಸ್ ಗಳನ್ನ ಸಲ್ಲಿಕೆ ಮಾಡಿದ್ರು. ದರ್ಶನ್ ಇರುವ ಸೆಲ್ ಬಳಿ 24 ಗಂಟೆ ವಾರ್ಡರ್ ಇರಿಸಲಾಗಿದೆ ಮತ್ತು ದರ್ಶನ್ ಸೇರಿ ಪ್ರಕರಣದ 5 ಆರೋಪಿಗಳಿಗೆ ಸಂಪೂರ್ಣ ರಕ್ಷಣೆ ಕೊಡಲಾಗಿದೆ ಎಂಬ ಸತ್ಯವನ್ನ ಕೋರ್ಟ್ ಮುಂದೆ ತೆರೆದಿಟ್ಟಿದ್ದಾರೆ. ನನಗೆ ಬೇಕಂತಲೇ ಕೆಟ್ಟ ಊಟ ಕೊಡುತ್ತಿದ್ದಾರೆ ಎಂದು ದರ್ಶನ್ ದೂರಿದ್ರು. ಆದರೆ ಜೈಲು ಅಧಿಕಾರಿಗಳು ಜೈಲು ಮ್ಯಾನುವಲ್ ಪ್ರಕಾರವೇ ಎಲ್ಲರಿಗೂ ಕೂಡ ಕೊಡುವ ಊಟವನ್ನೇ ದರ್ಶನ್ ಅವರಿಗೂ ನೀಡಲಾಗ್ತಾ ಇದೆ ಎಂದಿದ್ದಾರೆ. ಈ ಹಿಂದೆ ಅವರು ಸಲ್ಲಿಸಿದ ಮನೆ ಊಟದ ಅರ್ಜಿಯನ್ನ ಈಗಾಗಲೇ ಕೋರ್ಟ್ ವಜಾ ಮಾಡಿರುವುದನ್ನ ಇಲ್ಲಿ ಸ್ಮರಿಸಬಹುದು. ಇನ್ನು ಹಾಸಿಗೆ ಮತ್ತು ದಿಂಬು ಕೊಡ್ತಾ ಇಲ್ಲ ಎಂಬ ದೂರಿಗೆ ಜೈಲು ನಿಯಮಾವಳಿಗಳಲ್ಲಿ ಅಂತಹ ಐಷಾರಾಮಿ ವ್ಯವಸ್ಥೆಗೆ ಅವಕಾಶವಿಲ್ಲ ಎಂಬ ನೇರ ಉತ್ತರ ಸಿಕ್ಕಿತು. ಕೋರ್ಟ್ ಅಲ್ಲಿ ನನಗೆ ನ್ಯಾಯ ಬೇಕು, ನಾನು ತೊಂದರೆದಲ್ಲಿ ಇದ್ದೀನಿ, ತೊಂದರೆ ಪ್ರಕಾರ ನನಗೆ ಬೇಲ್ ಕೊಡಿ ಎಂದು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ನನ್ನ ಪ್ರಕಾರ ಈ ಆದೇಶ ಏನು ಬಂದಿದೆ ಅದು ದರ್ಶನ್ ರವ್ರಿಗೆ ಅನುಕೂಲನೇ ಆಗಿದೆ ಅಂತ ಹೇಳ್ತೀನಿ. ಈಗ ಇನ್ನೊಂದು ಆದೇಶ ಏನು ಮಾಡಿದ್ದಾರೆ, 1 ವರ್ಷದಲ್ಲಿ 60 ಜನ ಪ್ರಮುಖ ಸಾಕ್ಷಿಗಳನ್ನ ನೀವು ಎಕ್ಸಾಮಿನ್ ಮಾಡಬೇಕು. ಕಂಪ್ಲೀಟ್ ಆಗಿಲ್ಲ ಅಂದರೆ ದರ್ಶನ್ ರವ್ರಿಗೆ ಲಿಬರ್ಟಿ ಇದೆ, ಅವರು ಬೇಲ್ ಪಿಟಿಷನ್ ಆಗ್ಬೋದಂದು. ಅಷ್ಟು ಮಟ್ಟಕ್ಕೆ ದರ್ಶನ್ ರವರಿಗೆ ಇದು ಅನುಕೂಲವಾದ ಆರ್ಡರ್ ಅಂದೇ ಹೇಳ್ತೀನಿ. ದರ್ಶನ್ ಕಡೆಯಿಂದ ಕೇಳಿ ಬಂದ ದೊಡ್ಡ ಸುಳ್ಳಂದ್ರೆ ಆಗಸ್ಟ್ನಿಂದ ಮಾರ್ಚ್ ತನಕ ಕುಟುಂಬವನ್ನ ಭೇಟಿ ಮಾಡಲು ಬಿಟ್ಟಿಲ್ಲ ಎಂಬುದು. ಆದ್ರೆ ಜೈಲಿನ ಲಾಗ್ ಬುಕ್ ಸಂಪೂರ್ಣವಾಗಿ ಬೇರೆಯೇ ಕತೆ ಹೇಳ್ತಾ ಇದೆ. ಆಗಸ್ಟ್ 16ರಿಂದಲೇ ದರ್ಶನ್ ಅವರ ಪತ್ನಿ, ಮಗ ಮತ್ತು ಸ್ನೇಹಿತರು ನಿರಂತರವಾಗಿ ಭೇಟಿ ಮಾಡುತ್ತಿರುವುದು ದಾಖಲೆ ಸಮೇತ ಸಾಬೀತಾಗಿದೆ. ಈ ಸುಳ್ಳುಗಳು ದರ್ಶನ್ ಅವರಿಗೆ ಸಿಗಬೇಕಾಗಿದ್ದ ಅಲ್ಪ ಸ್ವಲ್ಪ ಸಹಾನುಭೂತಿಯನ್ನು ಕೂಡ ಇಲ್ಲವಾಗಿಸಿದ್ವು. ಪರೋಲ್ ಕೇಳ್ಬೋದು, ಟೆಂಪ್ರವರಿ ಬೇಲ್ ಕೇಳ್ಬೋದು. ಹೆಲ್ತ್ ಅಂದರೆ ಏನು, ಮನುಷ್ಯನಿಗೆ ಯಾವ ಕಾಯಿಲೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಏನಾಗಲ್ಲ ಅಂದರೆ ಮೆಡಿಕಲ್ ಬೇಲ್ ಕೇಳ್ಬೋದು. ಕಂಪ್ಲೀಟ್ಲಿ ಶಟ್ ಅಂತ ಹೆಂಗೆ ಹೇಳ್ತೀರಾ? ಕಾನೂನಲ್ಲಿ 100 ಬೇಲ್ ಪಿಟಿಷನ್ ಆಗ್ಬೋದು, ಆದರೆ ಅದು ಪರಿಗಣಿಸ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ. ಈ ಕ್ಯಾನ್ ಫೈಲ್ ಎನಿ ನಂಬರ್ ಆಫ್ ಬೇಲ್ ಪಿಟಿಷನ್. ಲಿಬರ್ಟಿ ಈಸ್ ಗಿವನ್ ಟು ಪ್ರಿಫರ್ ಎ ಬೇಲ್ ಪಿಟಿಷನ್. ಈಗ ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ಕ್ಲೋಸ್ ಆಯಿತು, ಸುಪ್ರೀಂ ಕೋರ್ಟ್ ರಿಲ್ಯಾಕ್ಸ್ ಮಾಡಿದ್ದಾರೆ.
ನೋಡಿ 1 ವರ್ಷ ನಿನಗೆ ಬೇಲ್ ಇಲ್ಲ, ಬೇಲ್ ಕೇಳಬೇಡ. ಅದು ಹೇಳಿದ ಮೇಲೆ ಲೋಯರ್ ಕೋರ್ಟು ಹೈಕೋರ್ಟು ಬೇಲು ಕೊಡೋದಿಲ್ಲ. 1 ವರ್ಷ ಆದಮೇಲೆ ನೀವು ಫೈಲ್ ಮಾಡಿ ಅಂತ ಹೇಳಿದ್ದಾರೆ, ಅಂದರೆ ಆ ತಡೆನ ಕ್ಯಾನ್ಸಲ್ ಮಾಡಿದ್ದಾರೆ, ಅದು ಅನುಕೂಲನೇ. 1 ವರ್ಷ ಆದಮೇಲೆ ಬೇಲ್ ಪಿಟಿಷನ್ ಹಾಕ್ತಾರೆ. ಆ ಪರಿಸ್ಥಿತಿ ಹೆಂಗಿದೆ, ಎಷ್ಟು ವಿಟ್ನೆಸ್ ಹಾಸ್ಟೈಲು ಏನು ಬಂದಿದೆ, ಯಾರಾಗಲೂ ವಿಟ್ನೆಸ್ಗಳನ್ನ ಥ್ರೆಟ್ ಮಾಡಿದಾರಾ, ಇವ್ರು ಹೆಂಗೆ ನಡ್ಕೊಳ್ತಾರೆ, ಇದು ಎಲ್ಲ ಸರ್ಕಮ್ಸ್ಟೆನ್ಸು ಅಕ್ಯುಮುಲೇಟ್ ಆಗುತ್ತೆ. ಆವಾಗ ಇಲ್ಲ ಇವರು ಒಳ್ಳೆ ಮನುಷ್ಯ, ಜೈಲಲ್ಲಿ ಏನು ಕಿರುಕುಳ ಕೊಟ್ಟಿಲ್ಲ, ವಿಟ್ನೆಸ್ಗಳನ್ನ ಟ್ಯಾಂಪರ್ ಮಾಡಿಲ್ಲ, ಇವ್ರ ಲಾಯರ್ಗಳು ಕರೆಕ್ಟಾಗಿ ಕ್ರಾಸ್ ಮಾಡ್ತಿದ್ರು, ಬೇಕಂತೆ ಡಿಲೇ ಮಾಡಿಲ್ಲ, ಆ ಥರ ಎಲ್ಲ ಕೂಡಿ ಬಂದರೆ ಬೇಲ್ ಕೊಡೋ ಸಾಧ್ಯತೆ ಇದೆ ಎಂದು ಹೇಳ್ಬೋದು. ಕೊಡ್ತಾರೆ ಅಂತ ನಾನು ಹೆಂಗೆ ಹೇಳ. ಸದ್ಯಕ್ಕೆ ದರ್ಶನ್ ಅವರಿಗೆ ಜಾಮೀನು ಭಾಗ್ಯವಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಮಾನವೀಯ ನೆಲೆಯಲ್ಲಿ ಕೆಲವು ಸೂಚನೆಗಳನ್ನ ನೀಡಿದೆ. ಜೈಲು ಮ್ಯಾನುವಲ್ ಪ್ರಕಾರ ನೀಡಬೇಕಾದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ದರ್ಶನ್ ಅವರಿಗೆ ಒದಗಿಸಬೇಕು ಅಂತ ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಮುಂದಿನ 60 ಪ್ರಮುಖ ಸಾಕ್ಷಿಗಳನ್ನ ಆದ್ಯತೆ ಮೇರೆಗೆ ವಿಚಾರಣೆ ನಡೆಸಲು ಚಿಂತಿಸಲಾಗಿದೆ. ದಿನನಿತ್ಯದ ವಿಚಾರಣೆಯಿಂದ ದರ್ಶನ್ ಭವಿಷ್ಯ ಶೀಘ್ರದಲ್ಲೇ ನಿರ್ಧಾರವಾಗುತ್ತೆ. ಒಟ್ನಲ್ಲಿ ಸುಳ್ಳುಗಳ ಮೇಲೆ ಸುಳ್ಳು ಹೇಳಿ ಸಹಾನುಭೂತಿ ಗಳಿಸಲು ಮುಂದಾದ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಪೆಟ್ಟು ಬಿದ್ದಿದೆ. ಜೈಲು ನಿಯಮ ಎಲ್ಲರಿಗೂ ಒಂದೇ ಎಂದು ಕೋರ್ಟ್ ಸಾರಿದೆ. ಹೀಗೇನಿದ್ರೂ 2027 ಒಳಗೆ ವಿಚಾರಣೆ ಮುಗಿಯಬೇಕಿದೆ. ಅಲ್ಲಿಯ ತನಕ ದರ್ಶನ್ ಅವರ ಜೈಲು ವಾಸ ಮುಂದುವರಿಯುವ ಲಕ್ಷಣಗಳೇ ಹೆಚ್ಚಾಗಿದೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.